90 ವರ್ಷಗಳ ಅತ್ಯಮೂಲ್ಯ ಇತಿಹಾಸ ಹೊಂದಿರುವ ನಮ್ಮ ಚಂದನವನದಲ್ಲಿ ಹಲವಾರು ನಿರ್ದೇಶಕರು, ನಿರ್ಮಾಪಕರು, ನಾಯಕರು, ನಾಯಕಿಯರು, ಸಂಗೀತ ನಿರ್ದೇಶಕರು, ತಂತ್ರಜ್ಞರು ಎಲ್ಲರೂ ಬಂದು ಹೋಗಿದ್ದಾರೆ. ಇಲ್ಲಿ ಹಲವಾರು ಚಿತ್ರಗಳು ಹಿಟ್ ಆಗಿದ್ದು ಉಂಟು, ಫ್ಲಾಪ್ ಆಗಿದ್ದು ಉಂಟು. ಒಂದು ಚಿತ್ರಕ್ಕೆ ನಾಯಕ, ನಾಯಕಿ, ಕತೆ ಎಷ್ಟು ಮುಖ್ಯವೋ ಅಷ್ಟೇ ಒಬ್ಬ ನಿರ್ದೇಶಕ ಕೂಡ ಮುಖ್ಯ. ನಿರ್ದೇಶಕರನ್ನ ಕ್ಯಾಪ್ಟನ್ ಆಫ್ ದ ಶಿಪ್ ಎಂದು ಕರೆಯುತ್ತಾರೆ ಎಂದು ಎಲ್ಲರಿಗೂ ತಿಳಿದಿರೋ ವಿಷಯ. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡ ಚಿತ್ರರಂಗ ಕಂಡ ಓರ್ವ ಅನರ್ಘ್ಯ ನಿರ್ದೇಶಕರಲ್ಲಿ ಒಬ್ಬರಾದ ಶ್ರೀ ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡಕ್ಕೆ ಪರಿಚಯಿಸಿದ ಹಾಗೂ ಅವರ ಚಿತ್ರಗಳಿಂದ ಪ್ರಸಿದ್ಧರಾದ ನಟ ಹಾಗೂ ನಟಿಯರ ಬಗ್ಗೆ ತಿಳಿಯೋಣ ಬನ್ನಿ. ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? 1964ರಲ್ಲಿ ತೆರೆಕಂಡ ಬಿ.ಆರ್. ಪಂತುಲು ಅವರ ಕನ್ನಡ ಚಿತ್ರ ಸ್ಕೂಲ್ ಮಾಸ್ಟರ್ ಚಿತ್ರದ ಮಲಯಾಳಂ ಅವತರಣಿಕೆಯನ್ನು ನಿರ್ದೇಶಿಸುವ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟರು. 1967ರಲ್ಲಿ ತ್ರಿವೇಣಿ ಅವರ ಬೆಳ್ಳಿಮೋಡ ಕಾದಂಬರಿಯನ್ನು ಚಿತ್ರರೂಪಕ್ಕೆ ತಂದು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಪುಟ್ಟಣ್ಣ ಅವರು ತಮ್ಮ ಚಿತ್ರದಲ್ಲಿ ಬಹಳಷ್ಟು ಹೊಸ ಮುಖಗಳನ್ನು ಚಿತ್ರರಂಗಕ್ಕೆ ಪರಿಚಯಿಸಿದರು. ಡಾಕ್ಟರ್ ವಿಷ್ಣುವರ್ಧನ್. ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ, ಹೊಕ್ಕುವ ಆಳಲ್ಲ, ತಲೆ ಬಗ್ಗಿಸಿ ಬಾಳಲ್ಲ ಎಂದು ಗರ್ಜಿಸಿರುವ ನಾಗರಹಾವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪೂರ್ಣ ಪ್ರಮಾಣದ ನಾಯಕನಾಗಿ ಪಾದಾರ್ಪಣೆ ಮಾಡಿದ ವಿಷ್ಣುವರ್ಧನ್ ಅವರು ಸಂಪತ್ ಕುಮಾರ್ ಎಂಬ ಹೆಸರಿನಲ್ಲಿ ವಂಶವೃಕ್ಷ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ಅಭಿನಯಿಸಿರುವುದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅವರ ನಟನೆಯ ಸಾಮರ್ಥ್ಯವನ್ನು ಗುರುತಿಸಿದ ಪುಟ್ಟಣ್ಣ ಅವರನ್ನು ಸ್ಫುರದ್ರೂಪಿ ಆಂಗ್ರಿ ಯಂಗ್ ಮ್ಯಾನ್ ರಾಮಾಚಾರಿ ಪಾತ್ರದಲ್ಲಿ ಪರಿಚಯಿಸಿದರು. ನಾಗರಹಾವು ಚಿತ್ರದ ಹಾವಿನ ದ್ವೇಷ 12 ವರುಷ ಹಾಡಿನ ಅವರ ಅಭಿನಯ ಎಲ್ಲರ ಮನವನ್ನು ಗೆದ್ದಿತು. ಎನ್ನುತ್ತ ಚಾಮಯ್ಯ ಮೇಷ್ಟ್ರಿಗೆ ಆಪ್ಪಟ ಶಿಷ್ಯನಾಗಿ ದುರ್ಗದ ಹುಲಿಯಾಗಿ ಮೆರೆದರು. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಇತಿಹಾಸ ನಿರ್ಮಿಸಿತು. ಡಾಕ್ಟರ್ ಅಂಬರೀಶ್. ನಾಗರಹಾವು ಚಿತ್ರದಲ್ಲಿ ಮೇರಿ ಸಪ್ನ ಕಿರಾಣಿ ಕಬ್ ಆಯಗಿತ್ತು, ಬಲ್ಬಲ್ ಮಾತಾಡಕ್ಕಿಲ್ವಾ? ಈ ಸಂಭಾಷಣೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಇದನ್ನು ಕೇಳಿದೊಡನೆ ಮೊದಲು ನೆನಪು ಬರುವುದೇ ಅಂಬರೀಶ್ ಅವರು. ಪುಟ್ಟಣ್ಣ ನವರು ಈ ಚಿತ್ರದಲ್ಲಿ ಅಮರ್ನಾಥ್ ಎನ್ನುವ ಹೆಸರನ್ನು ಅಂಬರೀಶ್ ಎಂದು ಮರುನಾಮಕರಣ ಮಾಡಿ ಜಲೀಲ ಪಾತ್ರದ ಮೂಲಕ ಪರಿಚಯಿಸಿದರು. ನಂತರ ಮಸಣದ ಹೂವು, ರಂಗನಾಯಕಿ, ಪಡುವಾರಳ್ಳಿ ಪಾಂಡವರು ಹಾಗೂ ಶುಭ ಮಂಗಳ ಚಿತ್ರದಲ್ಲಿ ನಟಿಸುವ ಮೂಲಕ ಪ್ರಖ್ಯಾತರಾದರು. ರಜನಿಕಾಂತ್. ಶಿವಾಜಿ ರಾವ್ ಗೈಕ್ವಾಡ್ ಉರುಫ್ ಸೂಪರ್ ಸ್ಟಾರ್ ರಜನಿ ಭಾರತೀಯ ಚಿತ್ರರಂಗ ಕಂಡ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರು. ರಜನಿ ಅವರನ್ನು ಪುಟ್ಟಣ್ಣ ಕಣಗಾಲ್ ಅವರು ರಜನಿ ಅವರನ್ನು ತಮ್ಮ ವಿಶೇಷ ಚಿತ್ರಗಳಲ್ಲಿ ಒಂದಾದ 5 ಕಥೆಗಳ ವಿಭಿನ್ನ ಚಿತ್ರವಾದ ಕಥಾಸಂಗಮ ಚಿತ್ರದಲ್ಲಿ ಒಂದಾಗಿ ಕೆಲಸ ಮಾಡಿದ್ದರು. ಶ್ರೀನಾಥ್. ಚಿತ್ರರಂಗಕ್ಕೆ ಬಂದು ಹಲವಾರು ವರ್ಷಗಳು ಕಳೆದರೂ ನೆಲೆ ನಿಲ್ಲಲು ಹೆಣಗಾಡುತ್ತಿದ್ದ ಶ್ರೀನಾಥರಿಗೆ ಶುಭ ಮಂಗಳ ಚಿತ್ರದಲ್ಲಿ ನಾಯಕನ ಪಾತ್ರ ನೀಡುವ ಮೂಲಕ ಪುನರ್ಜನ್ಮ ನೀಡಿದರು. ನಂತರ ಮತ್ತೊಮ್ಮೆ ಧರ್ಮಸೆರೆ ಹಾಗೂ ಮಾನಸ ಸರೋವರ ಚಿತ್ರಗಳ ಮೂಲಕ ಶ್ರೀನಾಥ್ ಅವರನ್ನು ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿಸಿದ್ದಾರೆ. ರಾಮಕೃಷ್ಣ. ಪುಟ್ಟಣ್ಣ ಅವರು ಪರಿಚಯಿಸಿದ ಇನ್ನೊಬ್ಬ ಪ್ರತಿಭೆ ರಾಮಕೃಷ್ಣ. ಇವರು ಪುಟ್ಟಣ್ಣ ನಿರ್ದೇಶನದ ಮಾನಸ ಸರೋವರ ರಂಗನಾಯಕಿಯಲ್ಲಿ ನಟಿಸಿ ಹೆಸರು ಮಾಡಿದರು. ಜೈ ಜಗದೀಶ್. ಫಲಿತಾಂಶ ಚಿತ್ರದ ಮೂಲಕ ಜೈ ಜಗದೀಶ್ ಅವರನ್ನು ಪುಟ್ಟಣ್ಣ ಪರಿಚಯಿಸಿದರು. ನಂತರ ಪಡುವಾರಳ್ಳಿ ಪಾಂಡವರು ಚಿತ್ರದಲ್ಲಿಯೂ ಅವಕಾಶ ನೀಡಿದರು. ಚಂದ್ರಶೇಖರ್. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಮೂಲಕ ಚಂದ್ರಶೇಖರ್ ಅವರನ್ನು ಪುಟ್ಟಣ್ಣ ಅವರು ಚಿತ್ರರಂಗಕ್ಕೆ ಕರೆ ತಂದರು. ಶ್ರೀಧರ್. ಕನ್ನಡ ಚಿತ್ರರಂಗ ಕಂಡ ಪ್ರಬುದ್ಧ ನಟರಲ್ಲಿ ಶ್ರೀಧರ್ ಅವರು ಕೂಡ ಒಬ್ಬರು. ಇವರನ್ನು ಅಮೃತಗಳಿಗೆ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪರಿಚಯಿಸಿದರು. ಇವರ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ ಹಾಡು ಇಂದಿಗೂ ಜನಪ್ರಿಯ. ವಜ್ರಮುನಿ. ಎಂದೊಡನೆ ತಕ್ಷಣ ನೆನಪಿಗೆ ಬರೋದೇ ನಟ ಭಯಂಕರ ವಜ್ರಮುನಿ. ಖಳನಟ ಇದ್ರೆ ಹಿಂಗೆ ಇರಬೇಕು ಅನ್ನೋ ಮಟ್ಟಕ್ಕೆ ನಟನೆ ಮಾಡ್ತಾ ಇದ್ರು ವಜ್ರಮುನಿ ಅವರು. ವಜ್ರಮುನಿ ಅವರು ಪುಟ್ಟಣ್ಣ ಕಣಗಾಲ್ರ ಮಲ್ಲಮ್ಮನ ಪವಾಡ ಚಿತ್ರದಲ್ಲಿ ನಟಿಸಿದ್ದರು. ಮುಸುರಿ ಕೃಷ್ಣಮೂರ್ತಿ. ಮುಸುರಿ ಕೃಷ್ಣಮೂರ್ತಿ ಅವರು ಕನ್ನಡ ಚಿತ್ರರಂಗ ಕಂಡ ಓರ್ವ ಅದ್ಭುತ ಹಾಸ್ಯನಟ ಮತ್ತು ಖಳನಟ. ತಮ್ಮ ನಟನೆಯಲ್ಲಿ ವಿವಿಧತೆ ತೋರಿಸಿ ನಾನು ಕಾಮಿಡಿನೂ ಮಾಡಬಲ್ಲೆ, ವಿಲನ್ ಕೂಡ ಆಗಬಲ್ಲೆ ಎಂದು ನಿರೂಪಿಸಿದರು. ಇವರು ಕಣಗಾಲರ ನಿರ್ದೇಶನದ ಧರ್ಮಸೆರೆ ಹಾಗೂ ಶುಭಮಂಗಳ ಚಿತ್ರಗಳಲ್ಲಿ ನಟಿಸಿದರೂ ಸಹ ಪಡುವಾರಳ್ಳಿ ಪಾಂಡವರು ಚಿತ್ರದ ಇವರ ಕಲೆಕ್ಷನ್ ಕಾಳಪ್ಪ ಹೆಚ್ಚು ಜನಪ್ರಿಯವಾಯಿತು. ಧೀರೇಂದ್ರ ಗೋಪಾಲ್. ಮುಸುರಿ ಕೃಷ್ಣಮೂರ್ತಿ ಅವರಂತೆಯೇ ಧೀರೇಂದ್ರ ಗೋಪಾಲ್ ಅವರು ಕೂಡ ಒಬ್ಬ ಅದ್ಭುತ ಹಾಸ್ಯನಟ ಹಾಗೂ ಖಳನಟ. ಅವರು ಪುಟ್ಟಣ್ಣ ಅವರ ನಾಗರಹಾವು ಹಾಗೂ ಪಡುವಾರಳ್ಳಿ ಪಾಂಡವರು ಚಿತ್ರದಲ್ಲಿ ಅವಕಾಶ ನೀಡಿದರು.
ಇವರಷ್ಟೇ ಅಲ್ಲದೆ ಪೋಷಕ ನಟರಾದ ರಾಜಾನಂದ್ ಹಾಗೂ ಉಪಾಸನೆ ಸೀತಾರಾಮ್ ರವರು ಕೂಡ ಪುಟ್ಟಣ್ಣ ಕಣಗಾಲರ ಚಿತ್ರದಲ್ಲಿ ನಟಿಸುವ ಮೂಲಕ ಹೆಚ್ಚು ಪ್ರಖ್ಯಾತಿ ಪಡೆದರು. ಇದು ಪುಟ್ಟಣ್ಣ ಅವರು ಪರಿಚಯಿಸಿದ ನಾಯಕರ ಪಟ್ಟಿಯಾದರೆ ಅವರು ಹಲವಾರು ನಾಯಕಿಯರನ್ನು ಸಹ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ. ಅವರ ಪಟ್ಟಿ ನೋಡುವುದಾದರೆ ಕಲ್ಪನಾ, ಈ ಸಂಭಾಷಣೆ ಕೇಳಿದಾಗ ಕಣ್ಣ ಮುಂದೆ ಬರುವುದೇ ಮಿನುಗುತ್ತಾರೆ ಕಲ್ಪನಾ ಅವರು. ಶರಪಂಜರ ಚಿತ್ರದ ಅವರ ಮನೋಜ್ಞ ನಟನೆಯ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಪುಟ್ಟಣ್ಣ ಅವರು. ಇವರು ಕಪ್ಪು ಬಿಳುಪು, ಕರುಳಿನ ಕರೆ, ಗೆಜ್ಜೆ, ಪೂಜೆ ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು. ಆರತಿ ಅವರು ಪುಟ್ಟಣ್ಣ ಅವರ ನಿರ್ದೇಶನದಲ್ಲಿ ಗೆಜ್ಜೆ ಪೂಜೆ, ನಾಗರಹಾವು, ಎಡಕಲ್ಲು ಗುಡ್ಡದ ಮೇಲೆ, ಉಪಾಸನೆ, ಶುಭಮಂಗಳ, ಬಿಳಿ ಹೆಂಡತಿ, ಕಥಾ ಸಂಗಮ ಹೀಗೆ ಹಲವಾರು ಚಿತ್ರದಲ್ಲಿ ಅಭಿನಯಿಸಿದರು. ಇವರ ರಂಗನಾಯಕಿ ಚಿತ್ರದಲ್ಲಿನ ಪಾತ್ರ ಹೆಚ್ಚು ಜನಪ್ರಿಯವಾಗಿದೆ. ಜಯಂತಿ. ಒನಕೆ ಓಬವ್ವ ಎಂದಾಕ್ಷಣ ಮೊದಲು ನೆನಪು ಬರೋದೇ ನಾಗರಹಾವು ಚಿತ್ರದಲ್ಲಿ ಅಭಿನಯಿಸಿದ ಜಯಂತಿ ಪಾತ್ರ. ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಪಾತ್ರದ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ. ಪದ್ಮಾವಾಸಂತಿ. ಪುಟ್ಟಣ್ಣ ಕಣಗಾಲ್ ಅವರು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ ನಾಯಕಿಯರಲ್ಲಿ ಪದ್ಮಾವಾಸಂತಿ ಕೂಡ ಒಬ್ಬರು. ಇವರು ಮಾನಸ ಸರೋವರ ಹಾಗೂ ಅಮೃತಗಳಿಗೆ ಚಿತ್ರಗಳಲ್ಲಿ ಅಭಿನಯಿಸಿದರು. ಅಪರ್ಣಾ. ಇತ್ತೀಚೆಗೆ ನಿಧನರಾದ ಪ್ರಖ್ಯಾತ ಕನ್ನಡ ನಿರೂಪಕಿ ಅಪರ್ಣಾ ಅವರನ್ನು ಮಸಣದ ಹೂವು ಮೂಲಕ ಚಿತ್ರರಂಗಕ್ಕೆ ಪರಿಚಯಿಸಿದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನ ಫಾಲೋ ಮಾಡಿ.